ಸರ್ ಎಲ್ಲರೂ ಬಂದಿದ್ದಾರೆ. ಬನ್ನಿ ರಿಚರ್ಡ್ ಸರ್, ವೆಲ್ಕಮ್ ವೆಲ್ಕಮ್. ಓ ನರಸಿಂಹ ಬರಬೇಕು, ಪ್ಲೀಸ್ ಕಮ್ ನಮಸ್ಕಾರ ಬರಬೇಕು ಬನ್ನಿ. ನೀವು 4 ಜನ ಸೇರಾಯ್ತು, ನಾವಾಗ ಅಲ್ಲಿ ಕೂತ್ಕೊಂಡ್ಬಿಡ್ತೀವಿ, ದಯವಿಟ್ಟು ಮುಂದುವರಿಸಿ. ನಮಗೆ ಯಾರು ವ್ಯಕ್ತಿ ಬೇಕಲ್ಲ ವಿಡಂಬನೆ ಮಾಡಕ್ಕೆ, ಮಾಡಕ್ಕೆ, ಅದಕ್ಕೆ ನಿಮ್ಮನ್ನು ನಾವು ಬಳಸ್ಕೊಳ್ತೀವಿ. ರೆಡಿ ಪ್ಲೀಸ್. ಒಂದು ಜಿ ಟಿವಿಗೆ ನಮ್ಮ ಎಲ್ಲ ಹಾಸ್ಯ ಕಲಾವಿದರ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ಕಾರಣ ಏನು ಅಂದ್ರೆ ಹಾಸ್ಯಕ್ಕೂ ಕೂಡ ಈ ಜಾಗ ಸಿಗಬಹುದು ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಈ ವೀಕೆಂಡ್ ವಿತ್ ರಮೇಶ್ ಅಂದ್ರೆ ಮಿನಿಮಮ್ ಒಬ್ಬ ಆಕ್ಟರ್ ಆಗಿರ್ಬೇಕು, ಸ್ಪಿಲ್ಬರ್ಗ್ ಗುರ್ತಿಡ್ದಂತ ಆಕ್ಟರ್ ಆಗಿರ್ಬೇಕು ಅಂತ. ಆದ್ರೆ ಇದು ಇಡೀ ಹಾಸ್ಯ ಕುಟುಂಬ ಅಂತ ನಾವೇನ್ ಕರಿತೀವಿ, ಇದರ ರೆಪ್ರೆಸೆಂಟೇಟಿವ್ ಆಗಿ ಪ್ರಾಣೇಶ್ ಬಂದ. ಸರ್ ನಾನು ಹೇಳ್ತಾನಿಲ್ಲ, ಒಬ್ಬ ಸೈನಿಕ ಬರಬೇಕು, ಒಬ್ಬ ರೈತ ಬರಬೇಕು, ಒಬ್ಬ ಶಿಕ್ಷಕ ಬರಬೇಕು, ಎಲ್ಲರೂ ಬರಬೇಕು ಒಂದಾದ್ಮೇಲೆ ಒಂದು ಈ ಚೇರ್ ಮೇಲೆ. ಅದೇ ನಮ್ಮ ಆಸೆ. ನಂದು ಪ್ರಾಣೇಶ್ದು ಪರಿಚಯ ಭಾಳ ಬೇಕಾದಷ್ಟು ಇನ್ಸ್ಟೆನ್ಸ್. ನಾನು ಅಮೆರಿಕಾಗೆ ಹೋಗಿದ್ದೀನಿ ಜೊತೆಗೆ. ಮೊಟ್ಟ ಮೊದಲನೆಯ ಪ್ರಾಣೇಶು ಫ್ಲೈಟ್ ಹೋಗಿದ್ದು ನನ್ನ ಜೊತೆಗೆ. ಅದು ಎಲ್ಲಿ? ಅಮೆರಿಕಾಗಲ್ಲ, ಬೆಳಗಾಮಿಗೆ. HL ಏರ್ಪೋರ್ಟು ಹೋದ್ವಿ. ದೊಡ್ಡ ಫ್ಲೈಟ್ ನಿಂತಿತ್ತು. ಪ್ರಾಣೇಶ್ ಯಾವ ಫ್ಲೈಟಲ್ಲಿ ಕೂತ್ಕೋಬೋದು ಅಂತೆಲ್ಲ. ಬೋಯಿಂಗ್ ನಮ್ದು ಅದೆಲ್ಲ, ನಮ್ದೆಲ್ಲ ಔಟ್ ಹೌಸಲ್ಲಿ ಒಂದು ಹಳೇ ಫ್ಲೈಟ್ ನಿಂತಿರುತ್ತೆ. ಈ ಲೋಕಲ್ ಫ್ಲೈಟಲ್ಲಿ ಗೊತ್ತಿಲ್ಲ, ಡೆಕೋಟಾ ಅಂತಿರುತ್ತೆ. ನಮ್ಮನ್ನು ಬಸ್ಸಲ್ಲಿ ಕೂರ್ಸಿದ್ರು. ಏನ್ರಿ ರಿಚರ್ಡ್ ಫ್ಲೈಟಲ್ಲಿ ಕರ್ಕೊಂಡ್ಬರ್ತೀನಿ ಬಸ್ಸಲ್ಲಿ? ಇಲ್ಲಪ್ಪ ನಮ್ಮ ಫ್ಲೈಟಲ್ಲಿ ಮೂಲೆಯಲ್ಲಿದೆ, ಅಲ್ಲಿ ನಿಲ್ಸರ್. ಅಲ್ಲಿ ಎಲ್ಲೋ ಏರ್ಪೋರ್ಟ್ ಒಳಗಡೆ ಹೋದ್ಮೇಲೆ ಒಂದು ಶೆಡ್ ಥರ ಇತ್ತು, ಅಲ್ಲೋದು ಈ ಫ್ಲೈಟಲ್ಲಿ ನಾವು ಹೋಗೋದು, ನಾವು ಲೋಕಲ್ ಫ್ಲೈಟ್ ಅಂತ. 10 ಕೂತ್ಕೊಂಡ್ರು. ಅದು ಯಾವಾಗ ವೈಬ್ರೇಟ್ ಆಯಿತು ಎಲ್ಲ ಮಂತ್ರಗಳನ್ನು ಹೇಳ್ಬಿಟ್ರು. ನನ್ನ ಕೈ ಗಟ್ಟಿ ಹಿಡ್ಕೊಂಡ್ಬಿಟ್ರು. ಏನು ಇಷ್ಟೊಂದು ಅದರುತ್ತೆ? ಇದು ಸ್ಟಾರ್ಟಿಂಗ್ ಅಪ್ಪ, ಟೇಕ್ ಆಫ್ ಆದ್ಮೇಲೆ ಪೂರ್ತಿ ಅದರುತ್ತೆ ಅಂತ ಸಿಕ್ಕಾಬಿಟ್ಟೆ ಅದ್ಬಿಟ್ರು, ಬೇವತಿ ಬಿಟ್ರು. ಆಮೇಲೆ ಈ ಡೆಕೋಟಾ ಫ್ಲೈಟ್ಸ್ ನೀವು ಹೋಗ್ತಾ ಇದ್ರೆ ಏರು ಇದನ್ನ ಚೇಂಜ್ ಮಾಡಿ ಅವಾಗ ಇದ್ದಕ್ಕಿದ್ದಂಗೆ ಆಫ್ ಮಾಡ್ಬಿಡ್ತಾರೆ. ಫ್ಲೈಟ್ ಅಂತ ಕೆಳಗೆ ಬಂದ್ಬಿಡುತ್ತೆ ಬೀಳೋ ಥರ. ಆಮೇಲೆ ಠಕ್ ಅಂತ ಸ್ಟಾರ್ಟ್ ಆಗಿ ಮುಂದಕ್ಕೆ ಹೋಗುತ್ತೆ. ಸದ್ಯ ಅದೇನಾದ್ರೂ ಆಗಿದ್ದಿದ್ರೆ ಎಗರ್ಬಿಟ್ರು ಪ್ರಾಣೇಶ್. ಆಮೇಲೆ ನನಗೆ ಐಡಿಯಾ ಇಲ್ವಲ್ಲ, ಇವ್ರು ಹೇಳಿದ್ರು ಸರ್ ಕಣ್ಣು ಮುಚ್ಚಲು ಕೂತ್ರೆ ನಿಮ್ಗೆ ಭಯ ಜಾಸ್ತಿ ಆಗುತ್ತೆ, ಕಿಟಕಿಲಿ ನೋಡಿ, ನೀವು ಕೆಳಗಡೆ ನೋಡಿ ಹೇಗೆ ಹಾರತ್ತೆ ಏನು ಅಂತ. ಕೆಳಗಡೆ ನೋಡ್ತೀನಿ ಸರ್, ಜನ ಎಲ್ಲ ಇರುವೆ ಸಾಲ್ ಥರ ಕಾಣ್ತಿದ್ದಾರೆ. ಸಾರ್ ತುಂಬ ಹೈಟ್ ಬಂದ್ಬಿಟ್ಟಿವಿ ರಿಚರ್ಡ್, ಎಲ್ಲ ಇರುವೆ ಥರ ಕಾಣ್ತೀವಿ. ಏನು ಅನ್ಬೇಕು? ಇನ್ನೂ ಹಾರೇ ಇಲ್ರಿ, ಅವು ಇರುವೇನೆ ಅಂದ್ರಿ. ಇವರ ಡಿಮ್ಯಾಂಡ್ ಇದೆಯಲ್ಲ, ಅಮೇಝಿಂಗ್. ಅದು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಸಿಕ್ಕಾಪಟ್ಟೆ ಜನ ಮುತ್ಕೊಳ್ತಾರೆ. ಹೀಗಾಗಿ ಟ್ರೈನ್ಗಳು ಮಿಸ್ ಮಾಡ್ಕೋತಾರೆ, ಬಸ್ಗಳು ಮಿಸ್ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಂಕಿ ಕ್ಯಾಪ್ ಹಾಕೊಂಡ್ಬಿಡ್ತಾರೆ. ಮಂಕಿ ಕ್ಯಾಪ್ ಹಾಕೊಂಡ್ಬಿಟ್ಟು ಯಾರಿಗೂ ಗುರುತು ಸಿಗದಂತೆ ಸಾಮಾನ್ಯ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹೋಗೋದು. ಒಂದ್ಸಲ ಯಾರೋ ಒಬ್ರು ವ್ಯಕ್ತಿ ಬಂದು, ಸರ್ ತಾವು ಪ್ರಾಣೇಶ ಅಂತ ಕೇಳಿದ್ರು. ಅಲ್ಲ, ನಾನು ಅವ್ರ ತಾತ ಅಂತ ಹೇಳಿದ್ರು. ಇವರು ಹೌದಾ ಸರ್, 1 kg ಆ್ಯಪಲ್ ತಿಂದಿದ್ದೆ, ಅವ್ರು ಕೊಡಬೇಕಾಗಿತ್ತು ಅಂದರು. ತಕ್ಷಣ ಕ್ಯಾಪ್ ತೆಗೆದು ನಾನೇ ಅದು ಕೊಡಿ ಮತ್ತೆ ಅಂತ ತಗೊಂಡು ಇದೊಂದು ಆಯ್ತಲ್ಲ. ಆಮೇಲೆ ಇವರ ಹೋಟೆಲ್ ರೂಮ್ಗೆ ನಾನು ಆಗಾಗ ಹೋಗ್ತೀನಿ. ಇವರು ಹೇಳ್ಕೊಂಡ್ರು ಹೋಟೆಲ್ಗೆ. ಬೆಳಗ್ಗೆ 8-8:30 ಹೋದರೆ ಬರೀ ಫೋನುಗಳು. ಆ ಫೋನುಗಳಲ್ಲಿ ಅದು ಏನು ಕತೆ ಹೇಳ್ತಾರೆ ಅಂದರೆ, ಅವರು ಹೇಗೆ ಕೇಳ್ತಾರೆ ಅನ್ನೋದೇ ಆಶ್ಚರ್ಯ. ಇವ್ರೇನು ಮಾಡ್ತಾರೆ, ಫೋನಲ್ಲಿ ಇಟ್ಬಿಟ್ಟು ಸ್ಪೀಕರ್ ಆನ್ ಮಾಡಿಬಿಟ್ಟು ಮನೆ ರೂಮೆಲ್ಲ ಸುತ್ತಾಡ್ಕೊಂಡು ಇವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಮಧ್ಯದಲ್ಲಿ ಹ್ಞೂ ಅಂತಿರ್ಬೇಕು. ಆ ಕಡೆಯಿಂದ ಅವ್ರ ಕತೆ ಹೇಳ್ತಾ ಇರ್ತಾರೆ. ಆಮೇಲೆ ಸ್ನಾನಕ್ಕೆ ಹೋಗ್ಬೇಕಾಗಿ ಬಂತಿವ್ರು. ನನಗೆ ಸನ್ನೆ ಮಾಡಿಬಿಟ್ಟು, ನೀವು ಹ್ಞೂ ಅನ್ನಿ, ನಾನು ಸ್ನಾನ ಮಾಡಿಸ್ಕೊಡ್ತೀನಿ. ಸರಿ, ನಾನು ಮೈಕ್ ಮುಂದೆ, ಆ ಕಡೆಯವ್ರಿಗೆ ಗೊತ್ತಿಲ್ಲ, ಅವರು ಏನೇನೋ ಕತೆ ಹೇಳ್ತಾ ಇದ್ದಾರೆ. ಹ್ಞೂ ಅಂತಂದೆ. ಕಡೆಯಲ್ಲಿ ಏನಾಯ್ತು ಅಂದರೆ, ನಿಮ್ಮ ಆಕೆ ಹೆಂಗಿದ್ದಾರೆ, ಅವ್ರಿಗೇನು 3 ತಿಂಗಳಾಗಿತ್ತಲ್ಲ ಅಂತ ನಂಗೆ ಕೇಳಬೇಕು. ಕಷ್ಟ ಆಗಿ ಹಲೋ ಅಂತ ಹೇಳಿ ಆಫ್ ಮಾಡಿಬಿಟ್ಟೆ ಫೋನು. ಹೀಗೆ ಅವ್ರಿಗಿರೋ ಪೇಷನ್ಸ್ ಮಾತ್ರ ಅತ್ಯದ್ಭುತವಾದ. ನಿಜವಾಗ್ಲೂ ಒಂದು ಪಾಪ್ಯುಲಾರಿಟಿ ಬಂದ ಮೇಲೆ ತುಂಬಾನೇ ಕಷ್ಟ ಬಹಳ ದಿನಗಳನ್ನ ಸುಧಾರಿಸೋದು. ಅದನ್ನ ಅವ್ರು ನೋಡಿ ನಾವು ಕಲಿಬೇಕು. ಹರಟೆಗೆ ಬಂದಾಗ ಪ್ರಾಣೇಶ್ ಹೇಳ್ತಿರೋ, ರಿಚರ್ಡ್ ಇದು ನನ್ ಕಷ್ಟ ಅನ್ಸುತ್ತೆ. ಯಾಕಂತಂದ್ರೆ ಪ್ರಿಪರೇಷನ್ ಇಲ್ಲ, ಸಬ್ಜೆಕ್ಟ್ ಏನು ಅಂತ ಗೊತ್ತಿಲ್ಲ, ಅಲ್ಲಿ ಡಿಸೈಡ್ ಆಗುತ್ತೆ ಏನು ಮಾತಾಡೋದು. ಅಯ್ಯೋ ಬಿಡಿ ಸರ್, ಅದೇನು ನಿಮಗೆ ಮ್ಯಾನೇಜ್ ಮಾಡ್ಬೋದು. ಹೇಗೆ ಅಂತಂದರೆ, ಇದು ನಾವೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಮಗೆ ತೆಂಗಿನ ಮರ ಅಂತ ಕಾಂಪೋಸಿಷನ್ ಕೊಡೋರು, ಎಸ್ಸೆ. ಎಲ್ಲರೂ ಚೆನ್ನಾಗಿ ಬರೀತಾರೆ. ಯಾಕಂದ್ರೆ ನಮ್ಮ ಅಪ್ಪನಿಗೂ ಅದೇ ಕೊಟ್ಟಿದ್ರು, ನಮ್ಮ ಅಜ್ಜನಿಗೂ ಅದೇ ಕೊಟ್ಟಿದ್ರು. ಸೇಮ್ ರೆಡಿ. ಅಪ್ಪನ ಕೇಳಿದ್ರೆ 4 ಪಾಯಿಂಟ್ ಕೊಡ್ತಾನೆ, ಅಜ್ಜ 4 ಕೊಡ್ತಾನೆ. ಆದರೆ ನಮ್ಮ ಅದೃಷ್ಟಕ್ಕೆ ಆ ವರ್ಷ ಯಾವನೋ ಹೊಸ ಮೇಷ್ಟ್ರು ಕುದುರೆ ಅಂತ ಕೊಟ್ಟುಬಿಟ್ಟು ಅರ್ಧ ಗಂಟೆಯಲ್ಲಿ ಇಡೀ ಹಾಲ್ ಖಾಲಿ. ಒಬ್ಬ ಶಾಸ್ತ್ರಿ ಅಂತ ಸಿಕ್ಕಾಬಿಟ್ಟೆ ಬರೀತಾ ಇದ್ದ. ಇದನ್ನ ಹೇಳಿದಾರೆ ಇವರು? ಇಲ್ಲ. ಯಾಕಂದ್ರೆ ನೀವು ತಲೆಯಲ್ಲಿ ಆಡ್ಸೋದು ನೋಡಿದ್ರೆ ಕೇಳ್ದಂಗಿತ್ತಲ್ಲ ಇರ್ಬೋದು. ಒಬ್ಬ ಮಾತ್ರ ಪೇಜ್ ಗಟ್ಟಲೆ ಬರೀತಿದ್ದ.
ಈ ಹೊರಗೆ ಬಂದು ಕೇಳಿದ್ವಿ ಏನೋ ಬರ್ದೆ ಕುದುರೆ ಬಗ್ಗೆ ಅಂತ. ಏನಿಲ್ಲ, ಕುದುರೆ 4 ಕಾಲಿರುತ್ತೆ, ಅದೆಲ್ಲ ನಾವು ಬರ್ತೀವಪ್ಪ. ಅಷ್ಟು ಪೇಜ್ ಏನು ಬರ್ದೆ ಅಂತೆ. ಅದೇ ಕುದುರೆ ಒಂದು ಪ್ರಾಣಿ, ಚೆನ್ನಾಗಿ ಓಡುತ್ತೆ, ಆದರೆ ಕಟ್ಟಿ ಹಾಕದಿದ್ದರೆ ಓಡಿ ಹೋಗುತ್ತೆ. ಆದ್ರಿಂದ ಕುದುರೆ ಅನ್ನೋ ತೆಂಗಿನ ಮರಕ್ಕೆ ಕಟ್ಟಿ, ತೆಂಗಿನ ಮರ ಕಾಯಿ ಕೊಡುತ್ತೆ, ಗರಿ ಕೊಡುತ್ತೆ, ಏನು ಓದ್ಕೊಂಡಿದ್ದಲ್ಲ ಅದನ್ನು ಬರ್ಕೊಂಡು ಹೋಗ್ಬಿಡೋದು. ನಾನು ಪ್ರಾಣೇಶ್ ಹೇಳಿದೆ, ನಿಮ್ಮ ಹತ್ರ ಸಾಕಷ್ಟು ಜೋಕ್ ಇದೆ, ನಾವು ಏನು ಹೇಳ್ತೀವಿ ಆ ಕುದುರೆ ನೀವು ತೆಂಗಿನ ಮರಕ್ಕೆ ಕಟ್ಕೊಂಡು ಹಂಗೆ ಮ್ಯಾನೇಜ್ ಮಾಡಿಬಿಡಿ. ಅದರಿಂದ ನೀವು ನೋಡ್ಬೋದು ಹರಟೆಯಲ್ಲಿ ಎಷ್ಟೇ ಸೀರಿಯಸ್ ಆಗಿ ಮ್ಯಾಟ್ರ್ ಇರ್ಬೋದು, ಪ್ರಾಣೇಶ್ ಆ ಕುದುರೆಯನ್ನು ಎಳ್ಕೊಂಡು ಬಂದು ತೆಂಗಿನ ಮರಕ್ಕೆ ಕಟ್ಟಿಬಿಟ್ಟು ನಗಿಸ್ಬಿಡ್ತಾರೆ. ಭಾಳಷ್ಟು ಸಲ ಸೀರಿಯಸ್ ಆಗಿಬಿಡುತ್ತೆ ಸಬ್ಜೆಕ್ಟ್. ಇನ್ನೊಂದು ಬರೀ ಆ ಥರ ತೆಂಗಿನ ಮರಕ್ಕೆ ಕಟ್ಟರೆ ಸಾಲದು, ಸ್ವಲ್ಪ ಲೈವ್ಲಿ ಆಗಿರಬೇಕು ಅಂತ ನಾವು ಇಂದುಮತಿ ಸಾಲಿಮಠ ಅವ್ರು ಸೇರಿಸ್ಕೊಂಡಿದ್ವಿ ಹರಟೆಯಲ್ಲಿ. ಅವ್ರಿಗೇನಿಲ್ಲ ಅಂದರೆ ಅದಕ್ಕೊಂದು ಹಾಡು ಆಡ್ತಾರೆ, ಇದಕ್ಕೆ ಒಂದು ಹಾಡು ಹಾಡ್ಬಿಡಿ. ಇದು ಸಾಧಾರಣ ಕುರ್ಚಿ ಅಲ್ಲ, ಭಾಳ ಭವ್ಯವಾದ ಅರ್ಥಪೂರ್ಣವಾದ ಕುರ್ಚಿ. ಈ ಒಂದು ಚೇರ್ ಮೇಲೆ ಸಾಕಷ್ಟು ಜನ ಸಾಧಕರು, ಕಲಾವಿದರು, ಸಂಗೀತಗಾರರು, ಗಾಯಕರು ಬಂದಿದ ಬದ್ದಾರ್ರಿ. ಅವರೆಲ್ಲರ ಜೀವನದ ಹಿಂದಿರುವಂಥ ನೋವು, ಕಷ್ಟ, ದುಃಖ ನೋಡಿ ನಮ್ಮ ದುಃಖ ಎಷ್ಟು ಸಣ್ಣದಪ್ಪ ಅಂತ ಅದೇ ನಮ್ಮ ಉದ್ದೇಶ ಅನಿಸುವಂಥ, ಕೂಡ. ಹೌದ್ರಿ, ಅದೇ ನಮ್ಮ ಅದಕ್ಕೆ ಉದ್ದೇಶ. ಬಹಳ ಖುಷಿ. ನಮ್ಮಂಥ ನೂರಾರು ಕಲಾವಿದರಿಗೆ ಸ್ಫೂರ್ತಿಯಾಗಿದ್ದಂಥ ಪ್ರಾಣೇಶ್ ನಿಮ್ಮ ಮುಂದೆ, ಇಡೀ ಕನ್ನಡಿಗರ ಮುಂದೆ ಬಂದು ಈ ಕುರ್ಚಿ ಮೇಲೆ ಬಂದು ಕೂತಿದ್ದು ನಮ್ಮ ಭಾಗ್ಯ. ನಾವೆಲ್ಲ ಅವರು ಹೊಟ್ಟೆಗದಿವತ್ತು ಅನ್ನಂಗಿಲ್ರಿ, ಯಾಕಂದ್ರೆ ರಿಚರ್ಡ್ ಲೂಯಿಸ್ ರಂಗ ನಮ್ಮಂಗೆ ಹೊಟ್ಟಿಲ್ಲ, ಅವ್ರ ತಲೆಯೊಳಗೆ ಮಾತಿನೊಳಗೆ ನಾವು ಬಂದ್ವಿ ಅನ್ನುವಂಥ ಒಂದು ಹಾಸ್ಯ. ಒಂದು ಮಾತು ಹೇಳ್ತೀನಿ ರೀ, ನೀವು ಹಾಡಾಡ್ತೀರಾ ಅಂತ ರಿಚರ್ಡ್ ಹೇಳಿದ್ರಲ್ಲ. ಹಾಡ್ತೀನಿ ಅನ್ನಲ್ರಿ, ಈಗ ಏನಿಬ್ರು ಹೇಳಿದ್ರಲ್ಲ ಅದನ್ನ ಕುರ್ತು ಹಾಡ್ತೀನಿ. ನಮ್ಮ ಕೃಷ್ಣೇಗೌಡರು ಬರೆದಾರ ಒಂದು ಹಾಡ್ಯೊಳಗೆ, ರಾಯರ ಮಠದಲ್ಲಿ ತೀರ್ಥ ಕುಡಿತಿದ್ದ ಗಂಗಾವತಿ ಬೀಚಿ, ರಾಯರ ಮಠದಲ್ಲಿ ತೀರ್ಥ ಕುಡಿತಿದ್ದ ಗಂಗಾವತಿ ಬೀಚಿ, ರಿಚರ್ಡ್ ಲೂಯಿಸ್ ಸಂಘ ಸೇರಿ ಮಡಿ ಮೈಲಿಗೆ ಪೋಚಿ, ರಿಚರ್ಡ್ ಲೂಯಿಸ್ ಸಂಘ ಸೇರಿ ಮಡಿ ಮೈಲಿಗೆ ಪೋಚಿ ಅಂತ ಹೇಳಿ ಒಂದು ಹಾಡ ಬರೆದಿದ್ದಾರೆ. ಇವ್ರ ಜೊತೆ ಸೇರಿ ಇವ್ರ ಜೊತೆ ಏನೋ ಅದನ್ನೇ ಮಾಡ್ತಾರೆ. ನಮ್ಮ ಪ್ರೋಗ್ರಾಮ್ಸಲ್ಲಿ ನಂಬರ್ ಇರುತ್ತೆ. ಸರ್ ಯಾರ್ಯಾರು ಬರ್ತೀರಿ? ಪ್ರಾಣೇಶ್ ಬರ್ತಾರಾ? ಇಲ್ಲಪ್ಪ ನನಗೆ ಗೊತ್ತಿಲ್ಲ ಪ್ರಾಣೇಶ್ ಡೇಟು. ಕೃಷ್ಣೇಗೌಡರು ಬರ್ತಾರಾ? ಸುಧಾವರ್ ಈ ಥರ. ಹೋಲಿ ಬಿಡಿ, ನಂಬರ್ 10 ಕಳಿಸ್ಬಿಡ್ರಿ ಅಂತ. ನಂಬರ್ 10 ಯಾವುದಪ್ಪ ಅಂದರೆ ಪ್ರಾಣೇಶ, ಇಂದುಮತಿ ಸಾಲಿಮಠ. ಇವರಿಬ್ರು ಒಟ್ಟಿಗೆ ನಡ್ಕೊಂಡು ಹೋದ್ರಿ 10 ನಂಬರ್ ಓದಂಗೆ ಇರುತ್ತೆ. ನಾನ್ ನೀರಿನ ಸಿಂಟೆಕ್ಸ್ ಬೆಳೆದಂಗ ಅಡ್ಡ ಬೆಳೆದ್ ಬಿಟ್ಟಿ ನೀರಿನ ಅವ್ರು ಉದ್ದಕ್ಕಿದಾರ್ರಿ. ಅದಕ್ಕೆ ಆದ್ರೆ ಹೆಚ್ಚು ಕಡಿಮೆ ವಯಸ್ಸು ನಮ್ದು ಅವ್ರದ್ದು ಒಂದ ವಯಸ್ಸ್ರಿ. ಒಂದು 6 ತಿಂಗಳು 7 ತಿಂಗಳು ನಾ ಹಿಂದಕ್ಕ ಆತಾರ ನನಗೆ. ನಾ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೇವ್ರಿ, ಗೊಡಚಿ ಉತ್ಸವಕ್ಕೆ. ತಯಾರಾಗಿ ಬರ್ತಾ ಏನ್ ತಯಾರಾಗಿ ಬಂದಿ, ಒಯ್ದಕ್ಕಿದ್ದಂಗೆ ಬಂದಿಯಲ್ಲ, ನೋಡಲ್ಲಿ ಸುಧಾ ಬರ್ಗೂರು ಎಷ್ಟು ಬಂಗಾರ ಹೊಳೆವು ತಳೆವು ಎಲ್ಲ ಹಾಕೋತ, ಒಂದು ಸ್ವಲ್ಪ ಹಾಕೋರಿ ಅಂದರು. ನಾ ಅಂದೆ ನಮ್ಮ ಬಣ್ಣ ಕಪ್ರಿ, ಮೇಕಪ್ ಮಾಡ್ಕೊಂಡ್ರಿ ನಿಂದ್ರಾಗಿಲ್ಲ ಅಂತ ಹೇಳಿದೆ. ಇವೆಲ್ಲ ಹಾಕೊಂಡಿದ್ದೆಲ್ಲ ಒರಿಜಿನಲ್ ಬಂಗಾರ ಅಲ್ರಿ, ನಾವೆಲ್ಲ ರಾತವ್ರ ಹತ್ರ ತಿರ್ಗಾಡೋರು, ಇವೆಲ್ಲ ನಕಲಿ ಬಂಗಾರ.